ಇದೇನಿದು ಮೊಬೈಲ್ ಶಾಪ್ ಓಪನ್ ಆಗಿರೋ ಹಾಗೈತೆ. ಮೊಬೈಲ್ ಶಾಪ್ ಓಪನ್ ಆಗಿದೆ. ಅವನು ಯಾರೋ ಇಟ್ಟಿದ್ದಾರೆ. ನಾನು ಕಾಲೇಜ್ ಹತ್ರ ಬಂದಿದ್ದೆ, ಯಾಕೋ ಈ ಕಡೆ ನೋಡಿದೆ ತಿರ್ಗಿ ಮೊಬೈಲ್ ಶಾಪ್ ಓಪನ್ ಆಗಿದೆಯಪ್ಪ. ನಿಖಿಲನು ಅವತ್ತಿಲ್ಲೇ ಇಟ್ಟಿದ್ದ ಅವನು. ನೋಡೋಣ ಅದೇನೆ ಯಾರು ಇಟ್ಟಿರ್ಬೋದು ಅಂತ ನೋಡೋಣ. ಮೊಬೈಲ್ ಶಾಪು ಓಪನ್ ಆಗಿದೆ. ಯಾರು ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋದ್ರು? ಎಲ್ಲ ಅವಾಗಿನ ಥರನೇ ಜೋಡಿಸಿದ್ದಾರೆ, ಅವಾಗಿನ ಟೈಪೇ ಐತೆ. ಬೇರೆ ಯಾರಾದರೂ ಮಾಡಿದಾರೋ ಏನೋ. ಬಂದಿದ್ದಾರೆ ಅಂದರೆ ಅಣ್ಣ ಹೊಸ ಮೊಬೈಲು ಯಾವ ಇದಾವಣ್ಣ ಅಂತ ಕೇಳ್ತೀನಿ. ಯಾರಾದರೂ ಬೇರೆಯವ್ರು ಬಂದಿದ್ರೆ ನೋಡ್ತೀನಿ, ಅದೆಲ್ಲ ಮಾತಾಡಿಸ್ತೀನಿ. ಇವಾಗ ಒಳ್ಳೆ ನಿಖಿಲೇ ಆಗಿರಬೇಕು. ಆ ಸುಪ್ಪಿಗೆ ಒಳ್ಳೆ ಚೆನ್ನಾಗಿರುತ್ತೆ. ಆ ಸುಪ್ಪಿಗೆ ಇವಾಗ ಶಾಕ್ ಆದಂಗೆ ಆಗುತ್ತೆ. ಅಲ್ಲ, ಆ ಸುಪ್ಪಿ ಇವಾಗ ಆ ಚಂದನ ಮದುವೆ ಆಗವಳೆ. ಇದ್ರಾಗ ಇವನು ಬೇರೆ ಮೊಬೈಲ್ ಶಾಪ್ ಬಂದು ಇಲ್ಲಿ ಓಪನ್ ಮಾಡಿದರೆ ಯಾರೋ ಏನೋ. ಅಣ್ಣ ಅಣ್ಣ, ಓ ನಿಖಿಲ್ ಅಣ್ಣನೇ. ಓಹೋ, ಇವಣ್ಣನೇ ಕಣಪ್ಪ ಮತ್ತೆ ಓಪನ್ ಮಾಡಿದೆ ಮೊಬೈಲ್ ಶಾಪ. ಓ ಬನ್ನಿ, ನಿಮ್ಮ ಹೆಸರು ಸ್ನೇಹ ಅಲ್ವಾ? ಸ್ನೇಹ. ಓ ತುಂಬ ಪರಿಚಯ ಐತೆ ನಿಮ್ಮ ಮುಖನ, ನಿಮಗೆಲ್ಲೋ ನೋಡಿದ ನೆನಪು ಐತೆ. ನೀವು ಯಾವಾಗ ಬರ್ತಾ ಇದ್ರಲ್ಲ ನಮ್ಮ ಮೊಬೈಲ್ ಶಾಪಿಗೆ, ನೀವೆಲ್ಲ ರಿಪೇರಿಗಳಾಗಲಿ ಏನೇ ಪ್ರತಿಯೊಂದು ನಮ್ಮ ಅಂಗಡಿಲಿ ತಗೊಂಡು ಹೋಗ್ತಿದ್ರಲ್ವಾ? ತಗೊಂಡು ಹೋಗ್ತಿದ್ವಿ. ಇಷ್ಟು ದಿವಸ ಕ್ಲೋಸ್ ಆಗಿತ್ತು, ಓಪನ್ ಆಗಿರಲಿಲ್ಲ. ಅದಕ್ಕೆ ಇವತ್ತು ಓಪನ್ ಆಗಿತ್ತಲ್ಲ, ನೋಡೋಣ ಅಂತ ಹೇಳಿ ಬಂದೆ. ಅಣ್ಣ ಯಾಕಣ್ಣ ಇಷ್ಟು ದಿವಸ ಬಾಗ್ಲಾಕಿದ್ರಿ ನೀವು? ನಮ್ಮ ಊರ ಕಡೆ ಹೋಗಿದ್ದೆ ಕಣಮ್ಮ. ಊರ ಕಡೆ ಹೋಗ್ಬಿಟ್ಟು ನಾನು ಅಲ್ಲೇ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕನ ಗಂಡ ಬೇರೆ ತೀರ್ಕೊಬಿಟ್ರು. ಅಲ್ಲೇ ಮಾಡ್ಕೊಂಡಿರೋಣ ನಮ್ಮೂರ ಕಡೆ ಅಂತ ಹೋದೆ. ಅಲ್ಲಿ ಅಷ್ಟೊಂದು ಆಗಲಿಲ್ಲ, ಬಿಸ್ನೆಸ್ ಲಾಸ್ ಆಯಿತು. ಅದಕ್ಕೆ ಮತ್ತೆ ಇಲ್ಲೇ ಓಪನ್ ಮಾಡಿದ್ದೀನಿ ಇವತ್ತು ಅಂಗಡಿನ. ಇಲ್ಲೇ ಓಪನಿಂಗ್ ಎಲ್ಲ ನಾನು ಎಲ್ಲ ತೊಗೊಂಬಂದು ಬೇಗ ಜೋಡಿಸ್ಬಿಟ್ಟು ಬೇಗ ಎಲ್ಲ ಶೂಟ್ಮೆಂಟ್ ಎಲ್ಲ ಬೇಗ ಆಯಿತು. ಬೇಗ ಎಲ್ಲ ಜೋಡಿಸ್ಕೊಂಡು ಓಪನ್ ಮಾಡಿದ್ದೀನಿ. ಇಲ್ಲೇ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ನಮ್ಮ ಅಕ್ಕವ್ರನ್ನೆಲ್ಲ ಅದಕ್ಕೆ ಇಲ್ಲೇ ಕರ್ಕೊಂಡು ಬಂದಿದ್ದೀನಿ. ಇಲ್ಲೇ ಇದ್ದಾರೆ. ಹೌದೇನು, ನಾನು ಇದ್ದಕ್ಕಿದ್ದಂಗೆ ಡೈಲಿ ತೆಗಿತಿದ್ದಿ ಶಾಪು. ಇನ್ನೊಂದು ದಿವಸ ನೆನೆ ಏನ್ಕೊ ಬಂದ್ವಿ, ನಮ್ಮ ಅಪ್ಪಾಜಿ ನಾನು ಏನೋ ಬ್ಯಾಟ್ರಿ ತಗೊಂಡು ಹೋಗಕ್ಕಂತ ಹೇಳಿ ಬಂದಿದ್ವಾ ಅಣ್ಣ. ಬಾಕ್ಲಾಕಿತ್ತು. ಇದ್ದಕ್ಕಿದ್ದಂಗೆ ಫಸ್ಟ್ ಇನ್ನೊಂದಿನ ತೆಗ್ದಿತ್ತು. ಅವತ್ತು ರಾತ್ರಿನೇ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ನೀವು ಬೇಗನೇ. ಅವಾಗ ಎಮರ್ಜೆನ್ಸಿ ಹೋಗ್ಬೇಕಾಯ್ತು. ಏನೋ ಸ್ವಲ್ಪ ಬೇಜಾರಾಗ್ಬಿಟ್ಟು ಬೇಗನೆ ಹೊರಟೋಗ್ಬಿಟ್ಟೆ ನಾನು. ಹಿಂಗೇನೆ ಇವಾಗ ಹೆಂಗೆ ಅಲ್ಲಿಂದ ಬೇಗ ಹೆಂಗೆ ಖಾಲಿ ಮಾಡ್ಕೊಂಬಂದು ಹಾಗೆ ಹಿಂಗೆ ಬೇಗನೆ ಹೊರಟೋಗ್ಬಿಟ್ಟೆ. ಹಾಗೆ ಮತ್ತು ಸುಪ್ಪಿ ಅವ್ರದ್ದು ನಿಮ್ಮೂರೇ ತಾನೇ. ನನಗೆ ಆ ಹುಡುಗಿ ಮೀಟ್ ಮಾಡಬೇಕು ಅಂತ ನಾನು ಅಲ್ಲಿಗೆ ಹೋದಾಗಿಂದನೂ ಆ ಹುಡುಗಿ ಫೋನ್ ನಂಬರ್ ತೊಗೊಳಕ್ಕಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸಿಗ್ತಾನೆ ಇಲ್ಲ. ಆ ಹುಡುಗಿ ಫೋನ್ ನಂಬರ್ ಏನಾದರೂ ಇದೆಯಾ? ಇಲ್ಲ ಅಣ್ಣ, ನನ್ನ ಹತ್ರ ಏನಿಲ್ಲ. ನನ್ನ ಫೋನೇ ಇಟ್ಕೊಂಡಿಲ್ಲ. ನನಗೇನು ಗೊತ್ತಿಲ್ಲ ಅಣ್ಣ. ಅವ್ರ ಫೋನ್ ನಂಬರ್ ಏನು ನನ್ನ ಇಟ್ಕೊಂಡಿಲ್ಲ, ಗೊತ್ತಿಲ್ಲ ಅಣ್ಣ ನನಗೆ. ಅವ್ರ ಮನೆಗೆ ಒಂದು ಸತಿ ಬಂದಿದ್ದೆ ನಾನು. ಅವ್ರ ಅಮ್ಮ ಇಲ್ಲದ ಟೈಮಲ್ಲಿ ಒಂದು ಸತಿ ಯಾವಾಗಲೂ ಕರ್ಕೊಂಡು ಬಂದಿದ್ಲು. ಒಂದು ಸತಿ ನಾನು ಅವ್ರ ಮನೆಗೆ ಹೋಗ್ತೀನಿ, ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ. ನಾನು ಬಂದಾಗಿಂದ ಆ ಹುಡುಗಿ ಫೋನ್ ನಂಬರ್ ತೊಗೊಳ್ಳೋಣ ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಬಂದೇ ಇಲ್ಲ, ನಾನು ನೋಡ್ತಾನೇ ಇದ್ದೀನಿ. ಆ ಹುಡುಗಿ ನಾನು ತುಂಬ ಇಷ್ಟಪಡ್ತಿದ್ವಿ. ಆ ಹುಡುಗಿಗೆ ನಾನು ಫೋನ್ ನಂಬರ್ ತೊಗೋಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಆಗಲೇ ಇಲ್ಲ. ನನ್ನ ಫೋನ್ ಎಲ್ಲ ಕಳೆದೋಗ್ಬಿಟ್ಟು ಇಲ್ಲೋಡಮ್ಮ, ನನ್ನ ಎಲ್ಲ ಪ್ರತಿಯೊಂದು ನಾನು ಹೊಸ್ದಾಗಿ ಮಾಡಿಕೊಂಡೆ. ನನಗೆ ಸಿಗಲೇ ಇಲ್ಲ. ಕಾಂಟ್ಯಾಕ್ಟ್ ಮಾಡೋಣ ಅಂತಂದರೆ ಎಷ್ಟು ನಾನು ಟ್ರೈ ಮಾಡಿದ್ರೂ ಸಿಗಲೇ ಇಲ್ಲ. ಏನು ಬೇರೆ ಐ ಡಿ ಯೂಸ್ ಮಾಡ್ತಾ ಇದ್ದಾಳೋ ಆ ಹುಡುಗಿ, ಏನು ಗೊತ್ತಿಲ್ಲ. ನಾನು ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಎಷ್ಟು ಟ್ರೈ ಮಾಡಿ ಆ ಹುಡುಗಿ ನಂಬರ್ ತೊಗೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಸಿಗಲೇ ಇಲ್ಲ. ಏನು ಮಾಡೋದು? ಹೌದೇನಣ್ಣ, ನನಗೇನು ಗೊತ್ತಣ್ಣ, ನಮಗೆ ಗೊತ್ತಿಲ್ಲ ಕಣಣ್ಣ. ಹುಡುಗಿ ಫೋನ್ ನಂಬರ್ ಏನೋ ಗೊತ್ತಿಲ್ಲ. ಏನಾದರೂ ಇದ್ರೆ ತೊಗೊಂಡು ಬನ್ನಿ, ರಿಪೇರಿ ಆಗಲಿ ಮೊದಲಿನ ಥರ ಏನಾದರೂ ಇದ್ದರೆ ಮಾಡಿಕೊಡ್ತೀನಿ. ಅಣ್ಣ ಆಯ್ತು, ಏನಾದರೂ ಇದ್ದರೆ ತೊಗೊಂಬರ್ತೀನಿ. ನಮ್ಮ ಅಪ್ಪಾಜಿ ಹಂಗಂತ ಹೇಳ್ತಾ ಇತ್ತು. ಆ ಹುಡುಗ ಪರವಾಗಿಲ್ಲ ಅಮ್ಮ, ಹೆಂಗೋ ಚೆನ್ನಾಗಿ ಮಾಡಿಕೊಡೋಣ, ಅವ್ನು ಅದೇ ಖಾಲಿ ಮಾಡ್ಕೊಂಡು ಹೋದ ಅಂತ. ಏನಾದರೂ ಮೊಬೈಲ್ ರಿಪೇರಿಗೆ ಬಂದಾಗ ನಮ್ಮ ಅಪ್ಪಾಜಿ ನೆನೆಸ್ಕೊಳ್ತಾ ಇತ್ತು ನಿಮ್ಮನ್ನು. ಹೆಂಗೋ ಇದ್ದಿದ್ರೆ ವಾಸಿ ಆಗಿತ್ತು, ನಮಗೇನೋ ಒಂದು ಹೆಲ್ಪ್ ಮಾಡೋರು, ಸ್ವಲ್ಪ ಬೇಗ ಮಾಡಿಕೊಡೋರು ಅಂತ ಹೇಳಿ ನೆನೆಸ್ಕೊಳ್ತಾ ಇತ್ತು. ಸರಿ ಅಣ್ಣ ಆಯ್ತು, ಏನಾದರೂ ಇದ್ದರೆ ತೊಗೊಂಡು ಬರ್ತೀನಣ್ಣ. ಆ ಸುಪ್ಪಿಯವ್ರು ಏನಾದರೂ ಸಿಕ್ಕಿದ್ರೆ ಹೇಳ್ಬಿಡಮ್ಮ. ನಿಖಿಲ್ ಬಂದಿದ್ದಾನೆ, ಮೊಬೈಲ್ ಶಾಪ್ ಓಪನ್ ಮಾಡಿದ್ದಾನೆ ಅಂತ ಹೇಳ್ಬಿಡು. ನಾನು ನೋಡು ಹೋಗಿ ಎಷ್ಟು ಟ್ರೈ ಮಾಡಿ ಈ ಕಡೆ ಬರಬೇಕು ಅಂತ ಅಂದ್ಕೊಂಡೆ. ಹೊಸ್ದಾಗಿ ಮೊಬೈಲ್ ಶಾಪ್ ಆ ಕಡೆ ಓಪನ್ ಮಾಡಿದ್ದೆ, ಅದಕ್ಕೆ ಬರೋದಕ್ಕಾಗಲಿಲ್ಲ. ಹುಡುಗಿ ಏನಾದರೂ ಸಿಕ್ಕಿದ್ರೆ ಹೇಳ್ತೀಯಾ? ಇಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ಹುಡುಗಿ ಮಾತಾಡ್ಸಲ್ಲ ನನ್ನ. ಏನಾದರೂ ಈ ಕಡೆ ಬಂದರೆ ಆ ಹುಡುಗಿನೇ ನೋಡ್ತಾಳೆ. ಹೇಳು, ಯಾಕೆ ಬೇಕಪ್ಪ ಹೇಳೋದು ಕೇಳೋದು, ಅದೆಲ್ಲ ಬೇಡ. ಈ ಅಣ್ಣನೇ ಮೊಬೈಲ್ ಶಾಪ್ ಓಪನ್ ಮಾಡೈತೆ. ನಾನು ಮೊಬೈಲ್ ಶಾಪ್ ಓಪನ್ ಆಗೈತಲ್ಲ ಅಂತ ನೋಡಿದೆ, ಈ ಅಣ್ಣನೇ ಓಪನ್ ಮಾಡಿದೆ. ಓ, ಯಾರಿ ಹುಡುಗಿ? ಆವಾಗ ಸ್ನೇಹ ಅಂತ ಹೇಳಿ ತುಂಬ ಚೆನ್ನಾಗಿ ಪರಿಚಯ ಇತ್ತು. ಇವ್ರ ಅಪ್ಪಾಜಿ ನನಗೆ ಮೊಬೈಲ್ ರಿಪೇರಿ ಏನೇ ಇದ್ರೂ ತೊಗೊಂಬಂದು ಕೊಡೋರು. ಏನಕ್ಕಾದ್ರೂ ಬೇಕಿದ್ರೂ ಏನಾದ್ರೂ ಎಲ್ಲ ಇಲ್ಲೇ ತೊಗೊಂಡೋಗೋರು. ಮೊಬೈಲ್ ಸಂಬಂಧಪಟ್ಟಿದ್ದು ಕರೆನ್ಸಿ ಆಗಲಿ ಪ್ರತಿಯೊಂದು ಎಲ್ಲ ಇಲ್ಲೇ ಹಾಕ್ಸ್ಕೊಳ್ಳೋರು. ಪರಿಚಯ ಇದ್ದರೂ ಮಾತಾಡಿಸ್ದೆ ಅಣ್ಣ, ಅಷ್ಟೇ. ಆ ಹುಡುಗಿ ಇನ್ನೊಬ್ಳು ಸುಪ್ಪಿ ಅಂತ ಬರೋವಳು. ಆ ಹುಡುಗಿ ನಾನು ತುಂಬ ಇಷ್ಟಪಟ್ಟಿದ್ವಣ್ಣ. ನಾನು ಅದಕ್ಕೇ ಇವಾಗ ಆ ಹುಡುಗಿನ ಲವ್ ಮಾಡಿ ಮದುವೆ ಆಗಬೇಕು ಅಂತ ಇದ್ದೀನಿ. ನಾವು ಅವಾಗ ತುಂಬ ಇಷ್ಟಪಡ್ತಿದ್ವಿ. ತುಂಬ ಇಷ್ಟಪಟ್ಟು ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ವಿ ಅಣ್ಣ. ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ವಿ. ನಾನು ಸಡನ್ನಾಗಿ ಬಿಟ್ಟು ಹೋಗ್ಬಿಟ್ಟೆ. ಆ ಹುಡುಗಿ ಎಷ್ಟು ಬೇಜಾರಾಗಿದ್ದಾಳೋ ಏನೋ. ಅದಕ್ಕೆ ಅವಳನ್ನ ಮೀಟ್ ಮಾಡಿ ಎಲ್ಲ ಹಿಂಗೆ ಆಗಿರೋದೆಲ್ಲ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ.
ಮೊನ್ನೆ ಯಾರೋ ಕಣಪ್ಪ ಎಷ್ಟು ಸಲ ಕೇಳ್ಕೊಂಡು ಬಂದರು ಗೊತ್ತಾ, ನಿಜ ಹುಡುಗಿನೇ ಏನೋ ಇರಬೇಕೇನೋ, ಎಷ್ಟು ಸತಿ ಕೇಳಿದ್ರು. ಯಾಕೆ ಯಾಕೆ ಅಂತ ಹೇಳಿದ್ರು, ಕೇಳಲಿಲ್ಲ. ಓನರ್ಗೂ ಕೇಳಿದ್ರು. ಅವ್ರು ಓನರ್ ಏನು ತಲೆ ಕೆಡಿಸ್ಕೊಂತಾರೆ, ನಮ್ಗೇನಪ್ಪ ಗೊತ್ತು ಅಂತಾರೆ. ಅವ್ರು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಓನರ್. ಅವರು ಎಲ್ಲ ಸೌಕರ್ರು, ಅವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ ಹೇಳು. ಯಾರ್ಯಾರೋ ಬಂದು ಕೇಳಿದ್ರು ಕಣೋ ನಿನಗೆ. ಹೌದಾ, ಥೂ ಅಣ್ಣ, ಎಷ್ಟು ಬೇಜಾರಾಗಿರ್ತಾಳೋ ಏನೋ. ನಾನು ತುಂಬ ಇಷ್ಟಪಟ್ಟಿದ್ದೆ ಗೊತ್ತಾ ಹುಡುಗಿನ. ಏನಾದರೂ ಮಾಡಿ ಮೀಟ್ ಮಾಡ್ಬೇಕಣ್ಣ. ಇದೆಲ್ಲ ಇನ್ನೇನು ಎಲ್ಲ ಆಲ್ರೆಡಿ ಜೋಡಿಸ್ಬಿಟ್ಟಿದ್ದೀನಿ ಎಲ್ಲ ಇವತ್ತು. ಅಣ್ಣ ನಾನು ಎಷ್ಟು ಅರ್ಜೆಂಟಲ್ಲೆಲ್ಲ ಶಿಫ್ಟ್ ಮಾಡಿ ಜೋಡಿಸಿದ್ದೀನಿ ಅಂದರೆ ಇನ್ನೊಂದು ಸ್ವಲ್ಪ ಐತೆ. ಇನ್ನು ಆ ಹುಡುಗಿನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಣ್ಣ. ಆ ಹುಡುಗಿ ನಾನು ತುಂಬ ಇಷ್ಟಪಟ್ಟಿದ್ದೆ ಗೊತ್ತಾ. ನನ್ನ ಜೀವನದಲ್ಲಿ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ, ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ. ಅದಕ್ಕೇ ನಾನು ಆ ಹುಡುಗಿನ ಹುಡುಕ್ಬೇಕಣ್ಣ. ಪಾಪ ಈ ಸತಿ ಕೇಳಿದ್ಲು, ಅವಳೇ ಕೇಳಿದ್ಲಾ. ಯಾರೋ ಕಡಪ್ಪ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊಟ್ಟೆ ಸ್ಟೈಲಿಶ್ ಆಗಿತ್ತು ಹುಡುಗಿ. ಕೇಳ್ತಿತ್ತು ಬಂದು, ದಿನ ಕೇಳೋದು, ಅಣ್ಣ ಇವ್ರು ಇಲ್ವೇನಣ್ಣ, ಇವ್ರು ಎಲ್ಗೋದ್ರಣ ಗೊತ್ತಿಲ್ಲ ಕಣಮ್ಮ. ನಾವು ಇವತ್ತು ಶಾಪ್ ಓಪನ್ ಇತ್ತು, ಇನ್ನೊಂದು ದಿವಸ ಬಂದು ಕೇಳ್ತು. ಗೊತ್ತಿಲ್ಲ ಕಣಮ್ಮ, ರಾತ್ರಿ ಅವರೆಲ್ಲೋ ಖಾಲಿ ಮಾಡ್ಕೊಂಡು ಹೋಗವ್ರು. ತುಂಬ ಕೇಳ್ತಾ ಇತ್ತು. ನಾಳೆ ನಾಡಿದ್ದಲ್ಲೇ ಹುಡುಗಿನ ಏನಾದರೂ ಮಾಡಿ ನಾನು ಮೀಟ್ ಆಗಲೇಬೇಕಣ್ಣ. ಪಾಪ ಎಷ್ಟು ಪರದಾಡಿದಳೋ ಏನೋ, ನಾನು ಇಲ್ದಲ್ಲೇ ತುಂಬ ಆಸೆ ಇಟ್ಕೊಂಡಿದ್ಲು ನನ್ನ ಮೇಲೆ. ಅದಕ್ಕೇ ಅವಳು ಎಲ್ಲಿದ್ದಾಳೋ ಏನೋ, ಬೇಗ ಅವಳು ಹುಡುಕ್ಬೇಕು. ಇದೊಂದು ಸ್ವಲ್ಪ ಮೊಬೈಲ್ದೆಲ್ಲ ನಾನು ಇವಾಗೆಲ್ಲ ಜೋಡಿಸ್ಬಿಟ್ಟು ಹೊರಗಡೆ ಬೋರ್ಡೆಲ್ಲ ಹಾಕ್ಬಿಟ್ಟು ನಾನು ಬೇಗ ಆ ಹುಡುಗಿನ ಹುಡುಕ್ಬೇಕಣ್ಣ. ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಶಾಪಿಂದೆಲ್ಲನ ಬೇಗ ನಾಳೆ ನಾಡಿದ್ದೆಲ್ಲ ಹುಡುಕಿ ಮೀಟ್ ಮಾಡಲೇಬೇಕಣ್ಣ. ಪಾಪ ಎಷ್ಟು ಫಜೀತಿ ಬಿದ್ದವಳೋ ಏನೋ. ಸೊ ನನ್ನ ಅಕ್ಕನ ಗಂಡದಿಗೆ ಆಗಿತ್ತಲ್ಲ, ನನಗೇನು ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿತ್ತು. ನನಗೆಲ್ಲ ಬೇಜಾರಾಯಿತು. ನಮ್ಮ ಅಕ್ಕನಿಗೆ ಗೋಳ್ ನೋಡಿ ನನಗಲ್ಲಿ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಅದೇ ಎಲ್ಲಿ ಏನು ಎಲ್ಲ ತಿಳ್ಕೊಂಡು ಹೋಗಿ ಮಾತಾಡ್ಸಪ್ಪ. ಪಾಪ ದಿನ ಕೇಳತ್ ಕಣಪ್ಪ, ಯಾಕೆ ಸುಳ್ಳು ಹೇಳಬೇಕು. ನನ್ನಂತೂ ಅಣ್ಣ ನೀನು ಇಲ್ಲಿ ಎದುರಿಗಿದ್ದಲ್ಲಣ್ಣ, ನಿನ್ನ ಟೀ ಅಂಗಡಿ ಇಕ್ಕಿದ್ದಲ್ಲಣ್ಣ, ಇಲ್ಲಿ ನೋಡಿಲ್ವೇನಣ್ಣ ಅಂತೇಳಿ ಪಾಪ ದಿನ ಬಂದು ಕೇಳೋದು. ಇಲ್ಲ ಕಣಮ್ಮ, ನಾನು ಏನು ಕಮ್ಮ ನೋಡಲಿ, ಮಾತಾಡಿಸ್ತಿದ್ದೆ ಅಷ್ಟೇ. ನನಗೇನಮ್ಮ ಗೊತ್ತು ಎಲ್ಲಿ ಏನು, ನಾವೇನು ಕೇಳೋಕೆ ಹೋಗಿಲ್ಲ ಕಣಮ್ಮ. ಏನೋ ವ್ಯಾಪಾರಸ್ಥರು ಅಂದಮೇಲೆ ಹಿಂಗೆ ಅಕ್ಕಪಕ್ಕದಾಗಿದ್ದಾಗ ಸುಮ್ಮನೆ ಮಾತಾಡಿಸ್ಕೊಂಡಿರ್ತಿದ್ವಿ ಅಷ್ಟೇ. ನಾವು ಎಲ್ಲಿ ಏನು ಅಣ್ಣ ಅವ್ರದ್ದು ಯಾವ ಊರು ಹೇಳೋಣ, ಎಲ್ಲೇದಾರು ಹೇಳೋಣ ಅಂತ ಪಾಪ ದಿನ ಕೇಳೋದು ಕಣ. ದಿನ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ. ಈಗ ಈ ಅಮ್ಮಂಗೆ ಇತ್ತು ಒಂದು ಹುಡುಗಿ, ಚೆನ್ನಾಗಿತ್ತು. ನಾನು ಇಷ್ಟಪಟ್ಟಿರೋ ಹುಡುಗಿ ಕಣಣ್ಣ, ಸುಪ್ರೀತಾ ಅಂತ. ಅವಳೇ ಕೇಳಿರೋದು. ಹಂಗಾದರೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲು. ಒಂದು ಸತಿ ಹೋಗಿ ಬರ್ತೀನಿ, ಹೋಗಿ ಮೀಟ್ ಮಾಡ್ತೀನಿ. ಒಂದು ದಿವಸ ಇದೆಲ್ಲ ಶಾಪಿಂದೆಲ್ಲ ನಾನು ಜೋಡಿಸ್ಬಿಟ್ಟು ನೀಟಾಗೆಲ್ಲ ಇದನ್ನೆಲ್ಲ ನಾನು ಕವರ್ ಮಾಡಿ ಹೋಗ್ತೀನಿ. ಇದನ್ನೆಲ್ಲ ಫಿನಿಷ್ ಮಾಡಿ ಹೋಗಿ ಮೀಟ್ ಮಾಡ್ಕೊಂಬರ್ತೀನಿ. ಒಂದಿನ ಹೋಗಿ ಹುಡುಗಿನ 1 ಅವರ್ ಬಾಕ್ಲು ಹಾಕೊಂಡಾದ್ರೂ ಹೋಗಿ ಮೀಟ್ ಮಾಡ್ತೀನಿ. ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಹುಡುಗಿನ. ನಾನು ತುಂಬ ಇಷ್ಟಪಟ್ಟಿದ್ದೆ ಆವಾಗ. ಏನು ಮಾಡಲಿ, ಬೇಜಾರಾಗಿತ್ತಲ್ಲ. ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ಅದಕ್ಕೆ ಬಂದ ತಕ್ಷಣ ನೆನಪಾಯಿತು. ಅಲ್ಲೂ ನೆನಪಾಗ್ತಾಯಿತ್ತು, ಆದರೆ ಈ ಕಡೆ ಬರೋದಕ್ಕೆ ಮನಸ್ಸು. ಅಲ್ಲಿ ನಮ್ಮ ಅಕ್ಕ ನೋವಲ್ಲಿದ್ದಾಳೆ, ಹೆಂಗೆ ಬಿಟ್ಟು ಬರಲಿ. ನಮ್ಮ ಅಕ್ಕನ ಗಂಡ ಬೇರೆ ನಾನು ಈ ರೀತಿ ಮಾಡೋದು ಸರಿ ಇಲ್ಲ, ಸ್ವಲ್ಪ ದಿನ ಹಾಗೆ ಎದ್ದು ಬಿಡೋಣ ಅಂತೇಳಿ ಅದಕ್ಕೆ ನಾನು ಸುಮ್ಮನಿದ್ದೆ. ಸ್ವಲ್ಪ ದಿನ ಯಾಕೆ ಸುಮ್ಮನೆ ಅಂತ ಹೇಳಿ. ಹಿಂಗೆ ಹೇಳಪ್ಪ, ಮನೆಯಾಗ ಯಾರನ ಸೆನಕ್ಕಿಲ್ಲ ಇಂಥದ್ದು ಏನಾನ ಆಗೈತೆ ಅಂದರೆ ಹಂಗೆ ಅನ್ಸೋದು. ಏನು ಮಾಡೋಕ್ಕೂ ಮನ್ಸು ಬರಲ್ಲ. ಬಿಡತ್ತ ಹೆಂಗನ. ಇವಾಗ ಹೋಗಿ ನೋಡಿ ಆ ಹುಡುಗಿನ ಮಾತಾಡ್ಸ್ಕೊಂಡು ಮದುವೆ ಹಾಕಿ ದಿನ ಕೇಳೋದಂಗೆ ಬಂದು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಸುಪ್ಪಿನ ಮೀಟ್ ಮಾಡಬೇಕು. ಪಾಪ ಸುಪ್ಪಿ ನನಗೋಸ್ಕರ ತುಂಬ ಪರದಾಡಿದ್ದಾಳೆ. ನಮ್ಮ ಅಕ್ಕ ಗಂಡ ತೀರ್ಕೊಂಡ್ರು ಅಂತೇಳಿ ನಮ್ಮ ಅಕ್ಕನಿಗೆ ನಾನು ಸಮಾಧಾನ ಮಾಡ್ತಾ, ನನಗೇನು ಅವಳ ಹತ್ರ ನಾನೆಲ್ಲ ಇದೆಲ್ಲ ಮರ್ತಿದ್ದೇನಿಲ್ಲ. ಇನ್ನು ನಾನು ಯಾಕೆ ಸುಮ್ಮನೆ ಈ ರೀತಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾನು ಯಾಕೆ ಖುಷಿ ಪಡೋಕೆ ಹೋಗಬೇಕು. ನಮ್ಮ ಅಕ್ಕನಿಗೆ ಈ ರೀತಿ ಆಗೈತೆ, ಸ್ವಲ್ಪ ದಿನ ಏನೂ ಬೇಡ, ನನಗೆ ಲವ್ ಇವೆಲ್ಲ ಏನೂ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ ಸ್ವಲ್ಪ ದಿನ. ಅದಕ್ಕೇ ಇವಾಗ ಸುಪ್ಪಿನ ನಾನು ಮೀಟ್ ಮಾಡಲೇಬೇಕು. ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೆಗೆ ಹೋಗ್ಬಿಟ್ಟು ಅವಳನ್ನ ಮೀಟ್ ಮಾಡಲೇಬೇಕು ಸುಪ್ಪಿನ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.